ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ಈ ರೀತಿಯಾಗಿ ಕೃಷ್ಣ ಉಪದೇಶವನ್ನು ಮಾಡ್ತಾನೆ. ಕರ್ಮವನ್ನು ಮಾಡು, ಆದರೆ ಅದರ ಫಲಾಫಲವನ್ನು ಅಪೇಕ್ಷೆ ಪಡಬೇಡ ಅಂತ ಈ ರೀತಿಯಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಉಪನಿಷತ್ತು ಕೂಡ ಕುರ್ವನ್ಯೇವೇ ಕರ್ಮಾಣಿ ಜಿಜಿ ವಿಶೇಷತಗುಂ ಸಮಾಹ ಅಂತ ಈ ರೀತಿಯಾಗಿ ನೀನು ಎಷ್ಟು ವರ್ಷ ಬದುಕಿರ್ತೀಯೋ ಅಷ್ಟರವರೆಗೂ ಕರ್ಮವನ್ನು ಮಾಡು. ಈಗ ನಾ ಬಾಲಕನಿದ್ದೀನಿ, ನಾ ಏನು ಮಾಡಬೇಕು, ಮುಂದೆ ದೊಡ್ಡವ ಆದಮೇಲೆ ಮಾಡ್ತೀನಿ, ಹಾಗೆ ಅನ್ಲಿಕ್ಕೆ ಹೋಗಬೇಡ ಅಂತ ಈ ರೀತಿಯಾಗಿ ಉಪನಿಷತ್ತು ನಮಗೆ ಕರ್ಮಗಳನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಕರ್ಮ ಯಾಕೆ ಬೇಕು, ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತಂದ್ರೆ, ಮೋಕ್ಷ ಅನ್ನೋದಾಗಬೇಕು ಅಂದ್ರೆ ಜ್ಞಾನದಿಂದ ಮೋಕ್ಷವಾಗ್ತದೆ. ತಮೇವಂ ವಿದ್ವಾನ್ ಅಮೃತೈಃ ಭವತಿ ಅಂತ ಈ ರೀತಿಯಾಗಿ. ಆದರೆ ಜ್ಞಾನ ಸಂಪಾದನೆ ಆಗಬೇಕು ಅಂತಾದರೆ ಅಂತಃಕರಣ ಇದು ಶುದ್ಧಿ ಆಗಬೇಕು. ಅಂತಃಕರಣ ಶುದ್ಧಿಗಾಗಿ ಕರ್ಮಗಳನ್ನು ಮಾಡಬೇಕು. ಕರ್ಮ ಅನ್ನೋದು ಹೇಗೆ ಎಷ್ಟಿದೆ ಅಂತಂದರೆ, ಆ ಚತುರ್ದಶ ಪರ್ಯಂತಂ ಅಂತ ಈ ರೀತಿಯಾಗಿ ಒಂದು ವಾಕ್ಯ. ಅಂದರೆ ಹುಟ್ಟಿ 14 ವರ್ಷ ಆದ ಮೇಲೆ ಒಬ್ಬ ಪುರುಷ ಒಂದು ಕರ್ಮ ಮಾಡಿದ ಅಂತಂದರೆ ಅವನು 14 ಜನ್ಮಕ್ಕೆ ಬೇಕಾದಂತಹ, ಅಂದರೆ 14 ಜನ್ಮ ತಾಳಬೇಕಾದರೆ ಎಷ್ಟು ಕ್ರಿಯೆ ಮಾಡಬೇಕು ಅಷ್ಟು ಕರ್ಮ ಒಂದು ಕರ್ಮದಿಂದ ಮಾಡ್ತಾನಂತೆ. ಹೀಗೆ ಅನಂತ ಕರ್ಮಗಳು, ಅಂದರೆ ಅನಂತ ಪ್ರಮಾಣಗಳಿವೆ. ಆ ಅನಂತ ಪ್ರಮಾಣಕ್ಕಿಂತಲೂ ಅನಂತವಾಗಿದೆ ಕ್ಷಣಲವಗಳು. ಆ ಅನಂತ ಕ್ಷಣಲವಕ್ಕಿಂತಲೂ ಮಿಗಿಲಾಗಿದೆ ಒಬ್ಬ ಜೀವನು ಪ್ರತಿಯೊಂದು ಕರ್ಮವನ್ನು ಮಾಡ್ತಾನೆ. ಅಷ್ಟು ಕರ್ಮಗಳನ್ನು ಜೀವನು ತನ್ನ ದೇಹ, ಇಂದ್ರಿಯ, ಮನಸ್ಸುಗಳಿಂದಾಗಿ ಮಾಡ್ತಾ ಇರ್ತಾನೆ. ಈಗ ಒಂದು ಕರ್ಮವನ್ನು ಮಾಡಿದ, ಆ ಕರ್ಮವನ್ನು ಮಾಡಿದಾಗ ಅಲ್ಲಿ ಒಬ್ಬ ಅಭಿಮಾನಿ ದೇವತೆ ಇರ್ತಾನೆ, ಚೇತನ. ಅಂದರೆ ಒಬ್ಬ ಚೇತನನೇ ಅಂಥ ಕರ್ಮ ಮಾಡ್ತಾನೆ. ಆ ಕರ್ಮವನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಕರ್ಮ ಮಾಡಿದ, ಆ ಕರ್ಮಕ್ಕೆ ಅಭಿಮಾನಿ ದೇವತೆ ಬೇರೆ, ಆ ಇನ್ನೊಂದು ಕರ್ಮಕ್ಕೆ ಇನ್ನೊಂದು ಕರ್ಮ ಅಭಿಮಾನಿ ದೇವತೆ ಬೇರೆ. ಈ ರೀತಿಯ ಅನಂತ ಅಭಿಮಾನಿ ದೇವತೆಗಳಿರ್ತಾರೆ. ಆ ಅನಂತ ಅಭಿಮಾನಿ ದೇವತೆಗಳು ಕೂಡ ತಾವು ಕರ್ಮಗಳನ್ನು ಮಾಡ್ತಾರೆ, ಅನಂತ ಕರ್ಮ ಮಾಡ್ತಾನೆ. ಆ ಅನಂತ ಕರ್ಮದಲ್ಲಿ ಒಂದು ಕರ್ಮಕ್ಕೆ ಅಭಿಮಾನಿ ದೇವತೆ ಒಬ್ಬ, ಇನ್ನೊಂದು ಕರ್ಮಕ್ಕೆ ಇನ್ನೊಂದು ಅಭಿಮಾನಿ, ಒಂದು ಕರ್ಮಕ್ಕೆ ಅಭಿಮಾನಿ ದೇವತೆ ಇದಲ್ಲ. ಹೀಗೆ ಅನಂತ, ಅವನು ಕೂಡ ಅನಂತ ಕರ್ಮ ಮಾಡ್ತಾನೆ. ಹೀಗೆ ಅನಂತ 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 ಕರ್ಮಗಳು ಇವೆ. ಈ ಎಲ್ಲ ಕರ್ಮಗಳನ್ನು ಕೂಡ ಜೀವರಿಗೆ ಮುಖ್ಯ ಪ್ರಾಣದೇವರು ಪರಮಾತ್ಮನ ಪ್ರೇರಣೆಯಂತೆ, ಪರಮಾತ್ಮನ ಆಜ್ಞೆಯಂತೆ ಎಲ್ಲವನ್ನೂ ಕೂಡ ವಾಯುದೇವರು ಮತ್ತು ಪರಮಾತ್ಮ ಮಾಡಿಸ್ತಾನೆ. ಪರಮಾತ್ಮನಿಗೆ ಕಪಿಲನಾಮಕನಾದಂತಹ ಪರಮಾತ್ಮ ಏನಿದ್ದಾನಲ್ಲ, ಇವನು ಕರ್ಮಾಂತರ್ಯಾಮಿ ಆಗಿದ್ದಾನೆ ಅಂತ ಹೇಳ್ತಾರೆ. ಕಪಿಲನಾಮಕನಾದಂತಹ ಪರಮಾತ್ಮನೇ ಕರ್ಮಪಾಚಕ ಅಂತ ಕರೀತಾರೆ. ಯಾಕೆ ಅಂತಂದರೆ, ನಾವೇನು ಕರ್ಮವನ್ನು ಮಾಡ್ತೀವಲ್ಲ ಆ ಕರ್ಮದ ಫಲಭೋಗವನ್ನು ಶುಭೇನ ಕರ್ಮನ ಅಂತ ಈ ರೀತಿಯ ಹೇಳಿದಂತೆ ಶುಭ ಕರ್ಮಗಳನ್ನು ಅಷ್ಟೇ ಭೋಗ ಮಾಡ್ತಾನೆ, ಅಶುಭ ಕರ್ಮಗಳನ್ನು ಭೋಗ ಮಾಡಲ್ಲ. ಶುಭ ಕರ್ಮಗಳನ್ನು ಭೋಗ ಮಾಡ್ತಾನೆ. ಆದ್ದರಿಂದಾಗಿ ಕರ್ಮ ಫಲಭೋಕ್ತನಾಗಿದ್ದಾನೆ. ಆದ್ದರಿಂದಾಗಿ ಕರ್ಮಪಾಚಕ ಅಂತ ಈ ರೀತಿಯಾಗಿ ಪರಮಾತ್ಮನಿಗೆ ಒಂದು ಹೆಸರಿದೆ. ಈ ರೀತಿಯಾಗಿ ಅನಂತ, ಅಂದರೆ ಸಣ್ಣ ಜೀವನದಿಂದ ಹಿಡ್ಕೊಂಡು ಬ್ರಹ್ಮದೇವರಿಗೂ ಕೂಡ ಮಾಡುವಂಥ ಎಲ್ಲ ಕರ್ಮಗಳು ಕೂಡ ಪರಮಾತ್ಮ ಅವರಲ್ಲಿ ಇದ್ದು ಪ್ರೇರಣೆಯನ್ನು ಮಾಡುತ್ತಾ ಅದನ್ನು ಯಾವ ಕರ್ಮಕ್ಕೆ ಯಾವ ಫಲ
ಅನ್ನುವುದನ್ನು ಪರಮಾತ್ಮ ಕಪಿಲರೂಪಿಯಾದಂಥ ಪರಮಾತ್ಮ ಅದನ್ನು ವಾಯುದೇವರ ಮುಖಾಂತರ ಸ್ವಯಂ ತಾನು ಅದನ್ನು ಮಾಡಿಸ್ತಾ ಇರ್ತಾನೆ. ಇನ್ನು ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಮತ್ತು 3ನೇ ಅಧ್ಯಾಯದಲ್ಲೂ ಕೂಡ ಬರ್ತದೆ ಈ ಕರ್ಮದ ವಿಷಯ ಬಗ್ಗೆ. ಯಾವ ಕರ್ಮವನ್ನು ಜೀವ ಭೋಗ ಮಾಡ್ತಾನೆ, ಯಾವ ಕರ್ಮಗಳನ್ನು ನಾಶವಾಗ್ತದೆ ಅಂತ ಈ ರೀತಿಯಾಗಿ ಭೋಗೇನ ತತ್ರೆ ಕ್ಷಪಯಿತ್ವಾತ ಸಂಪತ್ಸತೆ ತದಧಿಗಮ ಪೂರ್ವಾಗಯೋ ಅಶ್ಲೇಷ ವಿನಾಶ ಇತ್ಯಾದಿ ಸೂತ್ರಗಳಿಂದಾಗಿ ಅಲ್ಲಿ ಹೇಳಿದ್ದಾರೆ. ಅದರ ಸ್ವಲ್ಪ ಸಂಕ್ಷೇಪವನ್ನು ನಾವು ತಿಳ್ಕೊಳ್ಳೋಣ. ಮುಕ್ತಿಯೋಗ್ಯರಾದಂತಹ ಜೀವರು 2 ಥರ ಕರ್ಮ ಮಾಡ್ತಾರೆ. ಒಂದು ಸಂಚಿತ ಕರ್ಮ, ಇನ್ನೊಂದು ಆಗಾಮಿ ಕರ್ಮ ಅಂತ. ಅಂದರೆ ಸಂಚಿತ ಕರ್ಮ ಅಂದರೆ ಏನು? ಅಪರೋಕ್ಷ ಜ್ಞಾನಕ್ಕಿಂತಲೂ ಮೊದಲು ಮಾಡಿದ್ದು ಯಾವುದು ಅದು ಸಂಚಿತ ಕರ್ಮ. ಆಗಾಮಿ ಕರ್ಮ ಯಾವುದು ಅಂದರೆ ಅಪರೋಕ್ಷ ಜ್ಞಾನಾನಂತರ ಮಾಡಿದ್ದು ಯಾವುದು ಕರ್ಮವೋ ಅದು ಆಗಾಮಿ ಕರ್ಮ. ಇಲ್ಲಿ ಸಂಚಿತ ಕರ್ಮದಲ್ಲಿ 2 ವಿಧ. ಸಂಚಿತ ಅಪರೋಕ್ಷ ಜ್ಞಾನಿ ಆಗೋಕ್ಕಿಂತಲೂ ಪೂರ್ವದಲ್ಲಿ ಪಾಪಕರ್ಮವನ್ನು ಮಾಡ್ತಾನೆ, ಪುಣ್ಯಕರ್ಮ ಮಾಡ್ತಾನೆ. ಆ ಪಾಪಕರ್ಮ ಏನದಲ್ಲ ಅದು 2. ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಅಪ್ರಾರಬ್ಧ ಕರ್ಮ. ಪ್ರಾರಬ್ಧವಾದಂತಹ ಏನು ಪಾಪಕರ್ಮ ಇದೆಯಲ್ಲ ಅದು ಭೋಗದಿಂದ ನಾಶ ಮಾಡ್ತಾನೆ. ಭೋಗೇನ ಕ್ಷಪಯಿತ್ವ, ಭೋಗದಿಂದ ನಾಶ ಮಾಡ್ತಾನೆ. ಇನ್ನು ಅಪ್ರಾರಬ್ಧ ಕರ್ಮಗಳನ್ನು ಜ್ಞಾನದಿಂದಾಗಿ ನಾಶವಾಗ್ತದೆ. ಅಂದರೆ ಎಲ್ಲವನ್ನೂ ಕೂಡ ಭೋಗ ಮಾಡಬೇಕು ಅಂತಲ್ಲ. ಅಂದ್ರೆ ಅಪರೋಕ್ಷ ಜ್ಞಾನಕ್ಕಿಂತಲೂ ಪೂರ್ವದಲ್ಲಿ ಪಾಪ ಮಾಡಿದ ಅಂತಂದ್ರೆ ಅದನ್ನು ಭೋಗ ಮಾಡಲಿಕ್ಕೆ ಇನ್ನೊಂದು ಅನೇಕ ಕರ್ಮಗಳನ್ನು, ಅದೇ ಅನಂತ ಕರ್ಮಗಳನ್ನು ಮಾಡ್ಕೊತ ಹೋಗ್ತಾನೆ, ಮತ್ತು ಅನಂತ ಜನ್ಮಗಳನ್ನು ತಳ್ಕೊತ ಹೋಗ್ತಾನೆ. ಮತ್ತು ಹಂಗನ ಮೋಕ್ಷನೇ ಇಲ್ಲ ಅಂತಂದ್ರೆ ಅದಕ್ಕೆ ಪರಮಾತ್ಮವನ್ನು ವ್ಯವಸ್ಥೆ ಮಾಡೋಣ. ಏನು ಅಂದ್ರೆ ಪ್ರಾರಬ್ಧ ಅಪ್ರಾರಬ್ಧ ಅಂತ ಈ ರೀತಿಯಾಗಿ ಪ್ರಾರಬ್ಧ ಕರ್ಮಗಳನ್ನು ಅಷ್ಟೇ ನಾವು ಭೋಗವನ್ನು ಮಾಡ್ಕೊ, ಅಪ್ರಾರಬ್ಧ ಕರ್ಮ ನಿನ್ನ ಅಪರೋಕ್ಷ ಜ್ಞಾನದಿಂದ ನಾಶ ಮಾಡ್ತೀನಿ ನಾನು ಅಂತ ಈ ರೀತಿಯ ಪರಮಾತ್ಮ ಭರವಸೆ ಕೊಡ್ತಾನೆ. ಇನ್ನು ಸಂಚಿತವಾದಂಥ ಏನು ಪುಣ್ಯಕರ್ಮಗಳಿವೆಲ್ಲ ಅವು 2 ವಿಧವಾದ. ಒಂದು ಸಕಾಮ ಕರ್ಮದಿಂದ ಮಾಡಲ್ಪಡುವಂಥ ಪುಣ್ಯ, ಇನ್ನೊಂದು ನಿಷ್ಕಾಮ ಕರ್ಮ ಏನು ಮಾಡ್ತಾನಲ್ಲ ಅದು. ಆ ಸಕಾಮ ಕರ್ಮದಲ್ಲೂ 2 ಪ್ರಾರಬ್ಧ ಅಪ್ರಾರಬ್ಧ ಅನ್ನೋದು. ಆ ಪ್ರಾರಬ್ಧ ಅನ್ನೋದು ಭೋಗದಿಂದ ನಾಶವಾಗ್ತದೆ, ಅಪ್ರಾರಬ್ಧ 2 ಇಷ್ಟ ಅನಿಷ್ಟ ಅಂತ ಅನ್ನೋದು. ಇಷ್ಟವಾದದ್ದು ಏನು ಅಪ್ರಾರಬ್ಧವಾದಂತಹ ಸಕಾಮ ಕರ್ಮ ಇದೆಯೋ ಅದು ಭೋಗದಿಂದ ನಾಶ. ಇನ್ನು ಅಪ್ರಾರಬ್ಧವಾದಂತಹ ಸಕಾಮವಾದಂಥ ಏನು ಪುಣ್ಯ ಇದೆಯಲ್ಲ ಅದು ಅನಿಷ್ಟವಾದಂಥದ್ದು, ಅದು ಜ್ಞಾನದಿಂದ ನಾಶವಾಗ್ತದೆ ಅಂತ ಈ ರೀತಿಯಾಗಿ. ಇನ್ನು ಸಂಚಿತವಾದಂತಹ ಏನು ಪುಣ್ಯ ಇದೆಯಲ್ಲ, ಪುಣ್ಯಕರ್ಮಗಳಿವೆಯಲ್ಲ ಅದು ನಿಷ್ಕಾಮದಿಂದ ಮಾಡಿದ ಅಂತಂದರೆ, ಸಕಾಮದಿಂದ ಮಾಡಿದರೆ ಅದು ಪ್ರಾರಬ್ಧ ಅಪ್ರಾರಬ್ಧ ಅಂತ 2 ವಿಧವಾಗಿ ಭೋಗದಿಂದ ನಾಶವಾಗ್ತದೆ. ಇನ್ನೊಂದು ಅಪ್ರಾರಬ್ಧವಾದದ್ದು ಇಷ್ಟ ಅನಿಷ್ಟ ಅಂತ 2 ವಿಧವಾಗಿ ಭೋಗದಿಂದ ನಾಶ, ಒಂದು ಜ್ಞಾನದಿಂದ ನಾಶ ಅಂತ ಹೇಳಿದರು. ಇನ್ನು ನಿಷ್ಕಾಮ ಕರ್ಮವನ್ನು ಮಾಡಿದ್ದ ಅಂತಂದರೆ ಅದು ಪುಣ್ಯಕರ್ಮ, ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗ್ತದೆ. ಇನ್ನು ಇದು ಸಂಚಿತ ಕರ್ಮ ಆಯಿತು. ಇನ್ನು ಆಗಾಮಿ ಕರ್ಮ ಅಂದರೆ ಅಪರೋಕ್ಷ ಜ್ಞಾನಾನಂತರ ಮಾಡಿದಪಟ್ಟಂಥ ಏನು ಕರ್ಮ ಇರ್ತಲ್ಲ ಅದು ಆಗಾಮಿ ಕರ್ಮ. ಅದು ಕೂಡ ಅಪರೋಕ್ಷ ಜ್ಞಾನಿ ಆಗಿದ್ದರೂ ಕೂಡ ಪಾಪಕರ್ಮ ಮಾಡೇ ಮಾಡ್ತಾನೆ. ಸೋತ್ತಮ ದ್ರೋಹ ಅಷ್ಟೇ, ಸೋತ್ತಮ ದ್ರೋಹವನ್ನು ಮಾಡಿದ ಅಂತಂದು ಮಾತ್ರಕ್ಕೆ ಅವನಿಗೆ ಮೋಕ್ಷ ಆಗಂಗಿಲ್ಲ ಅಂತಲ್ಲ, ಆಗೇ ಆಗ್ತದೆ. ಅಷ್ಟೇ ಸ್ವಲ್ಪ ವ್ಯತ್ಯಾಸ, ಮೋಕ್ಷದಲ್ಲಿ ಆನಂದ ರಸ ಇತ್ಯಾದಿಗಳು ಆಗ್ತವೆ. ಅದೇ ಆ ಆಗಾಮಿ ಕರ್ಮ 2, ಒಂದು ಪಾಪಕರ್ಮ ಪುಣ್ಯಕರ್ಮ. ಪಾಪಕರ್ಮ ಏನಿದೆಯೋ ಜ್ಞಾನದಿಂದಾಗಿ ಅಶ್ಲೇಷವಾಗ್ತದೆ, ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ಪುಣ್ಯಕರ್ಮ ಏನಿದೆಯೋ ಅದು 2, ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ಅಪರೋಕ್ಷ ಜ್ಞಾನಾನಂತರ ನಿಷ್ಕಾಮ ಕರ್ಮವನ್ನು ಮಾಡಿದ ಅಂತಂದರೆ ಮೋಕ್ಷದಲ್ಲಿ ಆನಂದ ಅತಿಶಯ. ಅದೇ ಸಕಾಮ ಕರ್ಮವನ್ನು ಮಾಡಿದಂದರೆ 2 ವಿಧವಾದದ್ದು, ಇಷ್ಟ ಹಾಗೂ ಅನಿಷ್ಟ.
ಇಷ್ಟವಾದದ್ದು ಭೋಗದಿಂದ ನಾಶ, ಅನಿಷ್ಟವಾದಂಥದ್ದು ಜ್ಞಾನದಿಂದ ಆಗಿ ಕ್ಷಯ ಅಂತ ಈ ರೀತಿಯಾಗಿ ಕರ್ಮಗಳ ನಾಶ ಆಗ್ತದ ಅಂತ ಈ ರೀತಿ ಹೇಳ್ತಾರೆ. ಅಂದರೆ ಕರ್ಮವನ್ನು ಮಾಡು, ನಿಷ್ಕಾಮ ಕರ್ಮವನ್ನು ಮಾಡು, ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗ್ತದೆ. ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ನಿಷ್ಕಾಮ ಕರ್ಮದಿಂದಾಗಿ ಕರ್ಮವನ್ನು ಮಾಡಬೇಕು. ಅದು ಮೋಕ್ಷದಲ್ಲಿ ಆನಂದ ಅತಿಶಯವಾಗ್ತದೆ. ಪಾಪಕರ್ಮವಾದರೆ ಆನಂದದಲ್ಲಿ ಕ್ಷಯವಾಗ್ತದೆ ಅಂತ ಈ ರೀತಿಯಾಗಿ ಕರ್ಮಗಳ ಬಗ್ಗೆ ಶಾಸ್ತ್ರದಲ್ಲಿ ಇಲ್ಲಿ ತಿಳಿಸಿದ್ದಾರೆ. ಆದ್ದರಿಂದಾಗಿ ಆ ಕರ್ಮಗಳನ್ನು ನಾವು ಯಾವಾಗಲೂ ಮಾಡಿಕೊಳ್ಳಲೇಬೇಕು. ಸಂಸಾರಾವಸ್ಥಾದಲ್ಲಿ ಇದು ಕರ್ಮವನ್ನು ಮಾಡಿದ ಅಂತಃಕರಣ ಶುದ್ಧಿ ಆಗ್ತದೆ ಇತ್ಯಾದಿಗಳು ಇದ್ದಿದ್ದರಿಂದಾಗಿ ಕರ್ಮವನ್ನು ಬಿಡಬಾರದು ಅಂತನ್ನುವುದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.